ಏನೇ ಮೂಟೆ? ಏಯ್ ಯಾಕೋ ಪ್ಯಾದೆ ಉರಿತಿದ್ಯಾ ನಿಂಗೆ? ಹೌದು ಕಣೆ, ಪ್ರೋಟೀನ್ ಪೌಡ್ರಿಗೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಬಾದಾಮಿ ಎಲ್ಲ ಒಟ್ಟಿಗೆ ಹಾಕೊಂಡು ಕುಡ್ದಂಗ ಆಗೈತೆ. ಅದೇ ಹಾಲ್ಗೆ ಚೂರೇ ಚೂರು ಪಾಲಿಡಲ್ ಹಾಕೊಂಡು ಕುಡ್ದ್ಬಿಡು, ಇಡೀ ಊರೇ ನೆಮ್ಮದಿಯಾಗಿರತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣೆ, ಊರ್ ನೆಮ್ಮದಿಯಾಗಿರುತ್ತೆ. ಯಾಕೆ ಹೇಳು, ನೀನು ಮದುವೆ ಆಗಿ ಊರ್ ಬಿಟ್ಟು ತೊಲಗ್ತಿಯಲ್ಲ, ಆಗ ಊರೂರೇ ನಿಟ್ಟುಸ್ರು ಬಿಟ್ಟು ನೆಮ್ಮದಿಯಾಗಿರುತ್ತೆ. ಏಯ್ ಬೇಡ ಕಣೋ, ಊದಿನ ಕಡ್ಡಿ ನನ್ನ ಮಗನೇ. ಅದನ್ನೇ ನಾನು ಹೇಳ್ತಿದ್ದೀನಿ ಕಣೆ, ಈರುಳ್ಳಿ ಬೊಂಡ, ಇಲ್ಲಿ ಇರ್ಬೇಡ, ಮದುವೆ ಆಗಿ ಊರ್ ಬಿಟ್ಟು ಹೋಗು ಅಂತ. ಆದ್ರೆ ಮದುವೆ ಆದ್ಮೇಲೆ ಒಂದ್ ಕೆಲ್ಸ ಮಾಡೋದನ್ನ ಮಾತ್ರ ಮರಿಲೇಬೇಡ. ಏನ್ ಹೇಳೋದು? ನೀನೇ ಬೊಗ್ಳು. ನೀನು ಮದುವೆ ಆಯ್ತಿದ್ದಂಗೆ ನಿನ್ ಗಂಡನ ಮಂಟಪದಿಂದ ಸೀದಾ ಕಣ್ಣಾಸ್ಪತ್ರೆ ಕರ್ಕೊಂಡು ಹೋಗು. ಯಾಕಂದ್ರೆ ಅವ್ನ್ ಕಣ್ಣಾಗೆ ಐಬೈತೆ, ಅವನಿಗೆ ದಪ್ಪದೆಲ್ಲ ಸಣ್ಣ ಸಣ್ಣದಾಗ ಕಾಣಿಸ್ತೈತೆ. ಅದಕ್ಕೆ ಆನೆ ಮರಿನ ಇಲಿ ಮರಿ ಅನ್ಕೊಂಡ್ ಒಪ್ಕೊಬಿಟ್ಟವನೆ. ಲೇ ಇಲಿ ಪಾಷಾಣ, ಸುಮ್ನೆ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ಬೇಡ. ದೇವ್ರಾಣಿಗ್ಲು ನಾನು ಹೇಳ್ತಿರೋ ಸತ್ಯ ಕಣೆ, ಎಗಣದ್ ಪಾಷಾಣ. ಆ ಹುಡುಗಂಗೆ ಕಣ್ಣು ಐಬೈತೆ, ಅವನ ಅಪ್ಪಿ ತಪ್ಪಿನೂವೆ ರಾಮನಗರದ ಬೆಟ್ಟಕ್ಕಂತೂ ಕರ್ಕೊಂಡು ಹೋಗ್ಬೇಡ. ಯಾಕೆ ಹೇಳು, ಅವನ್ಗೆ ದೊಡ್ಡ ದೊಡ್ಡ ಬಂಡೆಗಲ್ಲೆಲ್ಲ ಚಿಕ್ಕ ಚಿಕ್ಕ ಜಲ್ಲಿ ಕಲ್ ತರ ಕಾಣಿಸ್ತೈತೆ ಅಂದ್ಮೇಲೆ ನಿನ್ನ ಒಪ್ಕೊಂಡಿರೋ ತಪ್ಪೇ ಇಲ್ಲ ಕಣಮ್ಮಿ. ನೀನ್ ನೋಡಕ್ 2 ಕಣ್ಣೇ ಸಾಲಲ್ಲ, 12 ಕಣ್ ಬೇಕು. ಅವನೆಲ್ಲ ಬರ್ಗೆಟ್ ಬಸ್ಸಿ ಅನ್ಸುತ್ತೆ, ನಿನ್ನ ಒಪ್ಕೊಂಡವನೆ. ಲೋ ನನ್ ಬಾಡಿ ಬಗ್ಗೆನೇ ಮಾತಾಡ್ತೀಯಾ? ಮಾಡ್ತೀನಿರು. ತಳ್ಳಿ ಸ್ಫೂರ್ತಿ ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹೋಗೈತು. ನಮ್ಮ ಅಪ್ಪ ಮಾಡ್ಸಿದ ಇನ್ಸೂರೆನ್ಸ್ ಬೇರೆ ಲ್ಯಾಪ್ಸ್ ಆಗ್ಬಿಡೈತೆ. ಲೇ ಮೂಟೆ, ನನ್ನೇ ತಳ್ದೆ ಅಲ್ವಾ? ನೋಡ್ತಾ ಇರೇ, ಇದಕ್ ಪಾಪ ನೀನ್ ಮದ್ವೆ ಆಯ್ತಾನಲ್ಲ, ಅವನು ನೆಮ್ಮದಿಯಾಗಿರಕ್ಕಾಗಲ್ಲ. ಬರ್ದಿಟ್ಕೋ, ನೀನ್ ಮದ್ವೆ ಆಗಿ ಒಂದೇ ಒಂದ್ ದಿನನೂ ನೆಮ್ಮದಿಯಾಗಿರಲ್ಲ ಅವನು, ಅನ್ಭವಿಸ್ತಾನೆ. ನೋಡ್ತಾ ಇರೋ, ಇದನ್ನ ಶಾಪ ಕಣೆ, ಶಾಪ. ಏಯ್ ನನ್ ಮಗನೇ, ಮತ್ತೆ ನನ್ ತಂಟೆ